ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕಪ್ಪು ಏಲಕ್ಕಿಯ ಉಪಯೋಗಗಳು ಅಂದರೆ ಕಪ್ಪು ಏಲಕ್ಕಿಯನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ದೊಡ್ಡ ಏಲಕ್ಕಿಯು ಅಂದರೆ ಕಪ್ಪು ಏಲಕ್ಕಿಯು ಮಸಾಲೆ ಪದಾರ್ಥಗಳಲ್ಲಿ ಒಂದಾಗಿದ್ದು ವಿಶೇಷ ಪರಿಮಳವನ್ನು ಹೊಂದಿದೆ. ಈ ಏಲಕ್ಕಿಯನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ ಎನ್ನಲಾಗುತ್ತದೆ ಗೆಳೆಯರೇ. ಕಪ್ಪು ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿಯನ್ನು ಮಸಾಲೆಗಳ ರಾಜ ಎನ್ನಲಾಗುತ್ತದೆ. ಹಸಿರು ಏಲಕ್ಕಿಗೆ ಹೋಲಿಸಿದರೆ ಈ ಕಪ್ಪು ಏಲಕ್ಕಿಯನ್ನು ಖರೀದಿಸುವವರು ಬಹಳ ಕಡಿಮೆ, ಏಕೆಂದರೆ ಇದು ಅಷ್ಟೊಂದು ಜನಪ್ರಿಯವಾಗಿಲ್ಲ. ಕಪ್ಪು ಏಲಕ್ಕಿಗಳು ಹಲವಾರು ರೀತಿಯ ಕ್ಯಾನ್ಸರ್ಗಳನ್ನು ನಿವಾರಿಸಲು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿವೆ. ಅವುಗಳು ಹಲವು ರೀತಿಯ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿರುವ ಅನೇಕ ಸೂಕ್ಷ್ಮಜೀವಿ ವಿರೋಧಿ ಏಜೆಂಟ್ಗಳನ್ನು ಸಹ ಹೊಂದಿರುತ್ತವೆ. ಗೆಳೆಯರೇ, ಕಪ್ಪು ಏಲಕ್ಕಿಯಲ್ಲಿ ಯಾವ ಹಾಗೂ ಎಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳು ಇರುತ್ತವೆ ಅಂತ ನೋಡೋಣ ಬನ್ನಿ. ಕಪ್ಪು ಏಲಕ್ಕಿಯಲ್ಲಿ ಒಟ್ಟು 311 ಕ್ಯಾಲೋರಿಯಷ್ಟು ಶಕ್ತಿ ಇರುತ್ತದೆ ಹಾಗೂ ಕಪ್ಪು ಏಲಕ್ಕಿಯಲ್ಲಿ ಒಟ್ಟು ಕೊಬ್ಬು 6.7 ಗ್ರಾಂ ಇರುತ್ತದೆ ಹಾಗೂ ಸೋಡಿಯಂ 18 ಮಿಲಿಗ್ರಾಂ ಇರುತ್ತದೆ ಹಾಗೂ ಒಟ್ಟು ಕಾರ್ಬೋಹೈಡ್ರೇಟ್ಗಳು 68 ಗ್ರಾಂನಷ್ಟು ಇರುತ್ತವೆ ಹಾಗೂ ಆಹಾರದ ಫೈಬರ್ 28 ಗ್ರಾಂನಷ್ಟು ಇರುತ್ತವೆ ಹಾಗೂ ಪ್ರೋಟೀನ್ 11 ಗ್ರಾಂ ಇರುತ್ತದೆ ಹಾಗೂ ವಿಟಮಿನ್ ಸಿ 35% ಇರುತ್ತದೆ ಹಾಗೂ ಕ್ಯಾಲ್ಸಿಯಂ 38% ಇರುತ್ತದೆ ಹಾಗೂ ಕಪ್ಪು ಏಲಕ್ಕಿಯಲ್ಲಿ ಕಬ್ಬಿಣದ ಅಂಶ 78% ಇರುತ್ತದೆ ಗೆಳೆಯರೇ. ಇವಾಗ ನಾವು ಕಪ್ಪು ಏಲಕ್ಕಿಯನ್ನು ಸೇವಿಸುವುದರಿಂದ ಆಗುವ ಉಪಯೋಗಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ ಜೀರ್ಣಾಂಗ ವ್ಯೂಹದ ಆರೋಗ್ಯವನ್ನು ಸುಧಾರಿಸುತ್ತದೆ. ಹೌದು ಗೆಳೆಯರೇ, ಕಪ್ಪು ಏಲಕ್ಕಿಯನ್ನು ಸೇವಿಸುವುದರಿಂದ ವಿವಿಧ ಜೀರ್ಣಕಾರಿ ಅಸ್ವಸ್ಥತೆಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯ ಹುಣ್ಣುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದು ಹೊಟ್ಟೆಯಲ್ಲಿರುವ ಆಮ್ಲಗಳನ್ನು ಸರಿಯಾಗಿ ನಿಯಂತ್ರಣದಲ್ಲಿಡುತ್ತದೆ. ಇದು ನಿಮ್ಮ ಹಸಿವನ್ನು ಸುಧಾರಿಸುತ್ತದೆ ಮತ್ತು ಉತ್ತಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಗ್ಯಾಸ್ ಮತ್ತು ಉಬ್ಬುವಿಕೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಗೆಳೆಯರೇ, ಇವಾಗ ನಾವು ಎರಡನೇ ಉಪಯೋಗವಾದ ಆರೋಗ್ಯಕರ ಕೂದಲಿನ ಬಗ್ಗೆ ನೋಡೋಣ ಬನ್ನಿ. ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದ ಸಮೃದ್ಧವಾಗಿರುವ ಇದು ನೆತ್ತಿಯ ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಅದರ ಆಂಟಿ ಆಕ್ಸಿಡೆಂಟಿವ್ ಗುಣಲಕ್ಷಣಗಳಿಂದ ಕೂದಲಿಗೆ ಸರಿಯಾದ ಪೋಷಣೆಯನ್ನು ನೀಡುತ್ತದೆ. ಕಪ್ಪು ಏಲಕ್ಕಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ನಿರೋಧಕ ಗುಣಗಳು ನೆತ್ತಿಯ ತುರಿಕೆ ಮತ್ತು ಸಂಬಂಧಿತ ಸೋಂಕುಗಳನ್ನು ತಡೆಯುತ್ತದೆ. ಗೆಳೆಯರೇ, ಇದರ ಮೂರನೇ ಉಪಯೋಗ ಚರ್ಮಕ್ಕೆ ಹೇಗೆ ಒಳ್ಳೆಯದು ಅಂತ ನೋಡೋಣ ಬನ್ನಿ. ಕಪ್ಪು ಏಲಕ್ಕಿಯು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿಂದ ಸಮೃದ್ಧವಾಗಿದೆ ಮತ್ತು ಉತ್ತಮ ಉತ್ಕರ್ಷಣ ನಿರೋಧಕವಾಗಿದೆ. ಇದಲ್ಲದೆ ಇದು ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ ಮತ್ತು ಹೀಗಾಗಿ ಇದು ನಮ್ಮ ವ್ಯವಸ್ಥೆಯನ್ನು ವಿಷಕಾರಿ ವಸ್ತುಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಗೆಳೆಯರೇ, ಇವಾಗ ನಾವು ಕಪ್ಪು ಏಲಕ್ಕಿಯ ಇನ್ನೊಂದು ಉಪಯೋಗವಾದ ಹೃದಯ ರಕ್ತನಾಳದ ಆರೋಗ್ಯದ ಬಗ್ಗೆ ನೋಡೋಣ ಬನ್ನಿ. ಕಪ್ಪು ಏಲಕ್ಕಿಯ ನಿಯಮಿತ ಸೇವನೆಯು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಯ ಸಂಭವನೀಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ರಕ್ತದೊತ್ತಡವನ್ನು ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಮಸಾಲೆಯು ಬೇಸಿಗೆಯಲ್ಲಿ ಶಾಖದ ಹೊಡೆತದಿಂದ ನಮ್ಮನ್ನು ರಕ್ಷಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಗೆಳೆಯರೇ, ಇದರ ಇನ್ನೊಂದು ಉಪಯೋಗವಾದ ಉಸಿರಾಟದ ಸಮಸ್ಯೆಗೆ ಪರಿಹಾರದ ಬಗ್ಗೆ ನೋಡೋಣ ಬನ್ನಿ. ಅಸ್ತಮಾ, ಎದೆಯ ದಟ್ಟಣೆ ಅಥವಾ ಇತರ ಉಸಿರಾಟದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿಗೆ ಕಪ್ಪು ಏಲಕ್ಕಿಯನ್ನು ಸೇವಿಸುವುದರಿಂದ ಸಹಾಯವಾಗುತ್ತದೆ. ಇದು ರೋಗ ಲಕ್ಷಣಗಳನ್ನು ನಿವಾರಿಸುತ್ತದೆ ಮತ್ತು ಇದು ನಿಮ್ಮನ್ನು ಕೆಮ್ಮು, ಶೀತ ಮತ್ತು ನೋಯುತ್ತಿರುವ ಗಂಟಲಿನಿಂದ ದೂರವಿರಿಸುತ್ತದೆ, ಏಕೆಂದರೆ ಇದು ಉಸಿರಾಟದ ಪ್ರದೇಶದ ಮೂಲಕ ಲೋಳೆಯ ಹರಿವನ್ನು ಸಾಮಾನ್ಯಗೊಳಿಸುತ್ತದೆ. ಗೆಳೆಯರೇ, ಇದರ ಇನ್ನೊಂದು ಉಪಯೋಗವಾದ ಮೌಖಿಕ ಆರೈಕೆಯ ಬಗ್ಗೆ ನೋಡೋಣ ಬನ್ನಿ.
ಕಪ್ಪು ಏಲಕ್ಕಿಯ ಬಲವಾದ ಸುವಾಸನೆಯು ಕೆಟ್ಟ ಉಸಿರಾಟದ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇದು ಹಲ್ಲು ಮತ್ತು ಒಸಡು ಸೋಂಕು ಎರಡನ್ನೂ ಗುಣಪಡಿಸಲು ಸಹಾಯ ಮಾಡುತ್ತದೆ ಗೆಳೆಯರೇ, ಒಮ್ಮೆ ಕಪ್ಪು ಏಲಕ್ಕಿಯನ್ನು ಉಪಯೋಗಿಸಿ ಅದರ ಪರಿಣಾಮವನ್ನು ತಿಳಿಯಿರಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಡಿಯೋದೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.